ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಆಂಡ್ರೋಮೆಡಾ ಗ್ಯಾಲಕ್ಸಿಯಲ್ಲಿ ಜೀವನ ಹೇಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ತಾ ಹೋಗ್ತಾ ಇದ್ದೇವೆ. ಇಂದು ನಾವು ಮಿಲ್ಕಿ ವೇ ಮತ್ತು ಆಂಡ್ರೋಮೆಡಾ ನಡುವಿನ ವ್ಯತ್ಯಾಸಗಳು ಬಾಪೂಜಿಯವರು ವಿವರಿಸುವಂತೆ ನಾವಿಂದು ತಿಳಿಯೋಣ. ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಬಹುತೇಕ ಎಲ್ಲರಿಗೂ ಪ್ರವೇಶ ನೀಡಲಾಗುತ್ತದೆ. ಆದರೆ ಆಂಡ್ರೋಮೆಡಾದಲ್ಲಿನ ನಿಯಮಗಳು ಅತ್ಯಂತ ಕಟ್ಟುನಿಟ್ಟಾಗಿವೆ ಅಂತ ಬಾಪೂಜಿಯವರು ಹೇಳ್ತಾರೆ, ಅಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಪ್ರಯಾಣಿಕನಿಗೂ ಪ್ರವೇಶ ದೊರೆಯುವುದಿಲ್ಲ. ಇದು ಆ ಸ್ಥಳದ ಶಿಸ್ತು ಮತ್ತು ಶಕ್ತಿಯ ಮಟ್ಟವನ್ನು ಕಾಪಾಡುತ್ತದೆ. ಬ್ರಹ್ಮಾಂಡದ ಪ್ರಯಾಣವು ಕೇವಲ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ್ದಲ್ಲ, ಅದು ಆತ್ಮದ ಶಕ್ತಿ ಅಥವಾ ಕಲಾಗೆ ಸಂಬಂಧಿಸಿದ್ದಾಗಿದೆ. ಆಂಡ್ರೋಮೆಡಾ ಒಂದು ಉನ್ನತ ಮಟ್ಟದ ಗ್ಯಾಲಕ್ಸಿಯಾಗಿದ್ದು, ಅಲ್ಲಿ ಕೇವಲ ಅರ್ಹತೆ ಮತ್ತು ಕಲಾ ಹೆಚ್ಚಿನ ಶಕ್ತಿ, ದೈವಿ ಶಕ್ತಿ ಅಥವಾ ಆತ್ಮಶಕ್ತಿಯನ್ನು ಹೊಂದಿರುವ ಆತ್ಮಗಳು ಮಾತ್ರ ಪ್ರವೇಶವನ್ನು ಪಡೆಯಲು ಸಾಧ್ಯವಿದೆ. ಆಂಡ್ರೋಮೆಡಾದ ಭದ್ರತೆ ವ್ಯವಸ್ಥೆಯು ಸಂಪೂರ್ಣವಾಗಿ ಶಿಸ್ತುಬದ್ಧಾಗಿ ನಡೆಯುತ್ತಿರುತ್ತದೆ. ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ಬಾಪೂಜಿಯವರು ಹೇಳ್ತಾರೆ, ಬ್ರಹ್ಮಾಂಡದ ಸೃಷ್ಟಿ ಅನ್ನುವುದು ಒಂದು ದೈವಿ ಲೀಲೆ ಮತ್ತು ಒಂದು ಸಹಜ ಸೃಷ್ಟಿಯಾಗಿದೆ, ಪ್ರವೃತ್ತಿಯಾಗಿದೆ. ಸೃಷ್ಟಿಯ ಹಿಂದೆ ಯಾವುದೇ ಸಂಕೀರ್ಣ ಕಾರಣಗಳಿಲ್ಲ, ಅದು ಸೃಷ್ಟಿಕರ್ತನ ಸಹಜ ಅಭಿವ್ಯಕ್ತಿಯಾಗಿದೆ. ಈ ಗ್ಯಾಲಕ್ಸಿಗಳು ಮತ್ತು ಬ್ರಹ್ಮಾಂಡಗಳ ಸೃಷ್ಟಿಯು ಸೃಷ್ಟಿಕರ್ತನಿಗೆ ಒಂದು ನೈಸರ್ಗಿಕ ಹವ್ಯಾಸ, ಪ್ರವೃತ್ತಿ ಅಥವಾ ಸ್ವಭಾವದಂತಿದೆ. ಈ ಸಂಪೂರ್ಣ ಪ್ರಕ್ರಿಯೆಯು ನಿರಾಕಾರ ಪರಮಾತ್ಮನು ಸೃಷ್ಟಿಸುವ, ನಿರ್ವಹಿಸುವ ಮತ್ತು ಅಂತಿಮವಾಗಿ ಲಯಗೊಳಿಸುವ ಒಂದು ವ್ಯವಸ್ಥೆಯಾಗಿರುತ್ತದೆ. ಶಿವನು ನಿರಾಕಾರ ಸ್ಥಿತಿಯಿಂದ ಸಾಕಾರ ರೂಪವನ್ನು ಧರಿಸಿ ನಂತರ ವಿಷ್ಣು ಮತ್ತು ಬ್ರಹ್ಮನ ಮೂಲಕ ಇಡೀ ಬ್ರಹ್ಮಾಂಡವನ್ನು, ಅಂದರೆ ಸೋಲಾರ್ ಸಿಸ್ಟಮ್ಗಳನ್ನು ಸೃಷ್ಟಿ ಮಾಡುತ್ತಾನೆ. ಅಂತಿಮವಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳ ಸೃಷ್ಟಿ ಮತ್ತು ವಿನಾಶವು ಆ ಪರಮಾತ್ಮನ ನಿರಂತರ ದೈವಿ ಲೀಲೆಯಾಗಿದೆ. ಒಂದು ಸಂಕಲ್ಪದಿಂದ ಸೃಷ್ಟಿಯು ಹೇಗೆ ಉದಯಿಸುತ್ತದೆಯೋ ಹಾಗೆಯೇ ವಿನಾಶದ ಸಮಯದಲ್ಲಿ ಗ್ಯಾಲಕ್ಸಿಯ ಸೃಷ್ಟಿಕರ್ತನಾದಂತಹ ಮಹಾಶಿವನು ಮಹಾಕಾಲನ ರೂಪವನ್ನು ತಾಳಿ ಒಂದೇ ಒಂದು ಸಂಕಲ್ಪದಿಂದ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಭಸ್ಮಗೊಳಿಸಿ ತನ್ನ ರೋಮದಲ್ಲಿ ಹೀರಿಕೊಳ್ಳುತ್ತಾನೆ. ಆಂಡ್ರೋಮೆಡಾದಲ್ಲಿ ಸಮಯವನ್ನು ಬಾಪೂಜಿಯವರು ಈ ರೀತಿ ವಿವರಿಸ್ತಾ ಹೋಗ್ತಾರೆ. ಬಾಪೂಜಿಯವರ ಪ್ರಕಾರ ಆಂಡ್ರೋಮೆಡಾ ಗ್ಯಾಲಕ್ಸಿಯು ನಮ್ಮ ಮಿಲ್ಕಿ ವೇಗಿಂತ ಗಾತ್ರದಲ್ಲಿ ದೊಡ್ಡದಿರುವುದು ಮಾತ್ರವಲ್ಲದೆ ಅಲ್ಲಿನ ಸಮಯ ಮತ್ತು ಇಲ್ಯೂಷನ್ ಅಥವಾ ಮಾಯೆ, ಅದರ ಸ್ವರೂಪವು ಕೂಡ ಬಹಳ ರಹಸ್ಯದಿಂದ ಕೂಡಿದೆ. ನಮ್ಮ ಮಿಲ್ಕಿ ವೇ ಮತ್ತು ಆಂಡ್ರೋಮೆಡಾ ಸೇರಿದಂತೆ 172 ಗ್ಯಾಲಕ್ಸಿಗಳು ಸೃಷ್ಟಿಕರ್ತನ ಒಂದು ಮಹಾ ಸಂಕಲ್ಪದಿಂದ ಒಟ್ಟಿಗೆ ಸೃಷ್ಟಿಯಾಗುತ್ತವೆ. ಇವುಗಳು ಒಟ್ಟಿಗೆ ಸೃಷ್ಟಿಯಾದರೂ ಸಹ ಪ್ರತಿ ಗ್ಯಾಲಕ್ಸಿಯ ಸಮಯವು ಅದರ ಸ್ವಂತ ಶಕ್ತಿಯ, ಅಂದರೆ ಕಲಾದ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತಾ ಹೋಗುತ್ತದೆ. ಇನ್ನು ಸಮಯ ಚಕ್ರವನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ನಮ್ಮ ಸೌರಮಂಡಲದಲ್ಲಿ ಬ್ರಹ್ಮನ ಆಯಸ್ಸು 100 ವರ್ಷಗಳೆಂದು ಪರಿಗಣಿಸಲಾಗುತ್ತದೆ. ಅದರಂತೆ ಆಂಡ್ರೋಮೆಡಾದ 3000 ಬಿಲಿಯನ್ ಸೌರಮಂಡಲಗಳಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದ ಸಮಯದ ಚಕ್ರವಿದೆ. ಯುಗಗಳ ವ್ಯತ್ಯಾಸವನ್ನು ಬಾಪೂಜಿಯವರು ಈ ರೀತಿ ಹೇಳ್ತಾರೆ, ಆಂಡ್ರೋಮೆಡಾದಲ್ಲಿ ಸಮಯದ ವೇಗವು ಭೂಮಿಯ ಮೇಲೆ ಇರುವಂತೆ ಇಲ್ಲ. ಅಲ್ಲಿನ ಅನೇಕ ಸೌರಮಂಡಲಗಳಲ್ಲಿ ನಮ್ಮಂತೆಯೇ 4 ಯುಗಗಳಿದ್ದರೆ, ಅಂದರೆ ನಮ್ಮಲ್ಲಿ ಸತ್ಯಯುಗ, ತ್ರೇತ, ದ್ವಾಪರ ಮತ್ತು ಕಲಿಯುಗ, ಈ ರೀತಿ 4 ಯುಗಗಳು ಇದ್ದರೆ ಕೆಲವು ಕಡೆಗಳಲ್ಲಿ 6 ಯುಗಗಳ ಚಕ್ರವು ಕಾರ್ಯನಿರ್ವಹಿಸುತ್ತದೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಆಂಡ್ರೋಮೆಡಾ 12 ಕಲಾದ ಶಕ್ತಿಯ ಗ್ಯಾಲಕ್ಸಿ ಆಗಿರೋದ್ರಿಂದ ಇದು ನಮ್ಮ ಗ್ಯಾಲಕ್ಸಿಗಿಂತ ಹೆಚ್ಚು ಶಕ್ತಿಯುತವಾಗಿದೆ ಮತ್ತು ಇದರ ಅಸ್ತಿತ್ವವು ಬಹಳ ದೀರ್ಘಕಾಲದವರೆಗೆ ಮುಂದುವರಿಯುತ್ತದೆ. ಇಲ್ಲಿ ಸೃಷ್ಟಿ ಮತ್ತು ಲಯದ ಆಟವು ಅನಂತ ಕಾಲದಿಂದಲೂ ನಡೆಯುತ್ತಿದೆ.
ಆಂಡ್ರೋಮೆಡಾದಲ್ಲಿ ಮಾಯೆಯ ಸ್ವರೂಪ. ಬಾಪೂಜಿಯವರ ಪ್ರಕಾರ ಮಾಯೆಯು ಕೇವಲ ಭೂಮಿಯ ಮೇಲೆ ಮಾತ್ರವಲ್ಲ, ಅದು ಇಡೀ ಬ್ರಹ್ಮಾಂಡದ ವ್ಯವಸ್ಥೆಯ ಭಾಗವಾಗಿದೆ. ಮಾಯೆಯ ಒಂದು ರೂಪವೆಂದರೆ ಆತ್ಮಗಳು ತಮ್ಮ ಸಣ್ಣ ಜಗತ್ತಿನಲ್ಲಿ ಎಷ್ಟು ತಲ್ಲೀನರಾಗುತ್ತವೆ ಎಂದರೆ ಅವು ಉನ್ನತ ಲೋಕಗಳಿಗೆ ಹೋಗಲು ಸಿದ್ಧರಾಗುವುದೇ ಇಲ್ಲ. ಅವರ ಪ್ರಸ್ತುತ ಪ್ರಪಂಚದ ಸುಖ ಸೌಕರ್ಯಗಳೇ ಸತ್ಯವೆಂದು ಅವರಿಗೆ ಅನಿಸಲು ಪ್ರಾರಂಭಿಸುತ್ತದೆ. ಇದುವೇ ಮಾಯೆಯ ಪರಿಣಾಮವಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ.